ಮಕ್ಕಳೇ, ಇಂದು ನಿಮಗೆ ಕತೆ ಹೇಳಲ. ಮರಿಜಿಂಕೆ ಮತ್ತು ಹುಲಿರಾಯನ ಕಥೆ ಕೇಳ್ತೀರಾ? ದಟ್ಟವಾದ ಒಂದು ಕಾಡಿನಲ್ಲಿ ಗುಡ್ಡದ ಮೇಲೆ ಮರಿಜಿಂಕೆ ತನ್ನ ತಾಯಿಯೊಂದಿಗೆ ವಾಸವಾಗಿತ್ತು. ಜಿಂಕೆ ಮರಿ ಬಹಳ ಧೈರ್ಯಶಾಲಿಯಾಗಿತ್ತು. ಆದರೆ ಅದರ ತಾಯಿಗೆ ಅದರದ್ದೇ ಚಿಂತೆಯಾಗಿತ್ತು. ಒಂದು ದಿನ ಅಮ್ಮ ತನ್ನ ಮಗುವನ್ನು ಕರೆದು, ಹುಷಾರು, ಹುಲಿ ಬಂದಿತು, ಜೋಪಾನ ಎಂದಿತು. ಒಂದು ದಿನ ಏನಾಯಿತು ಗೊತ್ತೇ? ತಾಯಿ ಜಿಂಕೆ ಮೇವು ಅರಸಲು ದೂರದ ಕಾಡಿಗೆ ಹೋಯಿತು. ಅದೇ ವೇಳೆಯಲ್ಲಿ ಮರಿ ಜಿಂಕೆಯ ಹತ್ತಿರ ಹುಲಿ ಬಂತು. ಓ ಹುಲಿರಾಯ, ಬಾಬಾ, ನಾನು ನಿನಗೆ ಹೆದರಲ್ಲ ಎಂದು ಜಿಂಕೆ ಮರಿ ಹುಲಿರಾಯನನ್ನು ಕರೆಯಿತು. ಹುಲಿರಾಯ ಆಶ್ಚರ್ಯದಿಂದ ಹೇಳಿತು, ನಿನ್ನ ಧೈರ್ಯ ಮೆಚ್ಚಿದೆ. ನೀನು ಒಂದು ಸತ್ಯವಾದ ಮಾತು ಹೇಳಿ, ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಹಾಗೇ ಆಗಲಿ ಎಂದ ಜಿಂಕೆ ಒಂದು ಸತ್ಯವಾದ ಮಾತನ್ನು ಹೇಳಿತು. ಒಂದು ಜಿಂಕೆ ಮರಿಯಾಗಿ ಬಲಿಷ್ಠವಾದ ಹುಲಿರಾಯನೊಂದಿಗೆ ನಾನು ಸಂಭಾಷಣೆ ಮಾಡುತ್ತಿದ್ದೇನೆ, ಇದು ಸತ್ಯವಲ್ಲವೇ? ಆಗ ಹುಲಿಯು ಗರ್ಜಿಸುತ್ತ, ನೀನು ತುಂಬ ಜಾಣ ಎಂದು ಜಿಂಕೆ ಮರಿಯನ್ನು ಬಿಟ್ಟು ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ಮಕ್ಕಳೇ, ಈ ಕಥೆಯಿಂದ ನಮಗೇನು ತಿಳಿಯಿತು? ನಾವು ಮರಿಜಿಂಕೆಯಂತೆ ಧೈರ್ಯಶಾಲಿಯಾಗಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ.